ಹಲೋ ಮೈ ಡಿಯರ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಡಲ್ ಕ್ಲಾಸ್ ಫ್ಯಾಮಿಲಿ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಅಂತ ಕಮೆಂಟ್ ಮಾಡಿ ತಿಳಿಸಿ. ನಾನು ನಿಮ್ಮ ಶ್ವೇತಾ, ಮತ್ತೆ ಒಂದು ಹೊಸ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ ಇದ್ದೀನಿ. ಡಿಯರ್ ಫ್ರೆಂಡ್ಸ್, ಫಸ್ಟ್ ಆಫ್ ಆಲ್ ಸಾರಿ ಕೇಳ್ತೀನಿ. ಸ್ವಲ್ಪ 2 ದಿನದಿಂದ ರೆಗ್ಯುಲರಾಗಿ ಮಾಡೋಕ್ಕಾಗ್ತಾಯಿಲ್ಲ ವ್ಲಾಗ್ಸು, ಯಾಕೆಂದರೆ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಅಷ್ಟೇ. ಎಷ್ಟು ಜನ ಕಮೆಂಟ್ ಮಾಡ್ತಾಯಿದ್ರಿ ವೀಡಿಯೋಸ್ ಹಾಕಿ ಅಂತ. ಸೊ ನಾನು ಅಂದ್ಕೊಂಡಿದ್ದೀನಿ ಅಟ್ಲೀಸ್ಟ್ ಇನ್ನು 1 ದಿನ ಸ್ವಲ್ಪ ಕೆಲಸ ಇದೆ ಅಷ್ಟೇ, ಅದಾದಮೇಲೆ ರೆಗ್ಯುಲರಾಗಿ ಆನ್ ಟೈಮ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಕ್ಚುಲಿ ನಾನು ತುಂಬ ಕಮಿಟೆಡ್ ಆಗಿರ್ತೀನಿ, ಬಟ್ ಯಾವಾಗಲೂ ಪ್ರಿಯಾರಿಟೀಸ್ ಅಂತ ಇರುತ್ತೆ ಅಲ್ವಾ, ಬೇರೆ ಕಮಿಟ್ಮೆಂಟ್ಸು ಜಾಸ್ತಿ ಆದಾಗ. ಸೊ ಇದು ಸ್ವಲ್ಪ ನನಗೆ ಕಷ್ಟ ಆಗ್ತಿತ್ತು. ನನಗೆ ಆ್ಯಸ್ ಯೂಶ್ವಲ್ ಯಾವಾಗಲೂ ಹೇಳ್ತಿರ್ತೀನಲ್ಲ, ಏನೋ ಒಂದು ಕಂಟೆಂಟ್ ಮಾಡಿ ಪೋಸ್ಟ್ ಮಾಡೋಕ್ಕೆ ಇಷ್ಟ ಆಗಲ್ಲ. ನೆಕ್ಸ್ಟ್ ಇವತ್ತಿನ ವ್ಲಾಗಲ್ಲಿ ಬೆಳಗ್ಗೆಯಿಂದ ನನ್ನ ಮಗಳದ್ದು ಬರ್ಡೇ ಸೆಲೆಬ್ರೇಷನ್ಸ್ ಯಾವ್ಯಾವ ರೀತಿ ಆಯಿತು, ಅದರ ಜೊತೆಗೆ ಒಂದು ಒಳ್ಳೆ ಟಾಪಿಕ್ ಜೊತೆ ನಾನು ನಿಮ್ಮ ಮುಂದೆ ಡಿಸ್ಕಸ್ ಮಾಡ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡಿ. ಡೆಫಿನೆಟ್ಲಿ ನೀವೆಲ್ಲರೂ ಕಮೆಂಟ್ ಮಾಡ್ತೀರಾ ಪ್ರತಿಯೊಂದು ಟಿಪ್ಸೂ ತುಂಬ ಯೂಸ್ಫುಲ್ಲು ಅಂತ. ಯಾಕೆಂದರೆ ನಮ್ಮ ಲೇಡೀಸ್ಗೆ ನಾನು ಇಷ್ಟು ದಿನಗಳು ಏನೇ ಬ್ಯುಸಿ ಇದ್ದರೂ ಕೂಡ ನಾನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅಂದರೆ, ಯಾವುದೋ ಒಂದು ಚಿಕ್ಕ ಪುಟ್ಟ ಟಿಪ್ಸ್ನೇ ಯೂಸ್ ಮಾಡಿಕೊಂಡ್ರೆ ಸೊ ದೊಡ್ಡ ಬ್ಯಾಲೆನ್ಸಿಂಗ್ ಆಫ್ ಲೈಫ್ ಅನ್ನೋದು ಈಸಿಯಾಗಿ ಹೋಗುತ್ತೆ. ಸೊ ಇವತ್ತೇ ನನ್ನ ಬ್ಲಾಗಲ್ಲಿ ಹೇಗೆ ಒಂದು ವುಮೆನ್ನು ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಬೇಕು ಅಂದರೆ, ಈ 14 ಟೆಕ್ನಿಕ್ಗಳು ಗೊತ್ತಿರಬೇಕು. ಡೆಫಿನೆಟ್ಲಿ ಪ್ರತಿಯೊಂದು ಗೊತ್ತಿರಬೇಕು ಅವ್ರಿಗೆ. ಒಂದು ಗೊತ್ತಿಲ್ಲ ಅಂದ್ರೂ ಅವ್ರಿಗೆ ವರ್ಕಿಂಗ್ ವುಮೆನ್ ಆಗಿದ್ದರು, ಹೌಸ್ ವೈಫ್ ಆಗಿದ್ದರು, ಲೈಫು ಮತ್ತು ಮನಿ ಬ್ಯಾಲೆನ್ಸ್ ಮಾಡೋದು ತುಂಬಾ ಕಷ್ಟ ಆಗುತ್ತೆ. ಎಲ್ಲೂ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ. ನಾನು ಹೇಳ್ತಾ ಇದ್ದೀನಲ್ಲ, ಪ್ರತಿಯೊಂದು ಟಿಪ್ಪು ಸೂಪರ್ ಡೂಪರ್ ಹಿಟ್ ಅಂತಲೇ ಹೇಳ್ಬೋದು. ಸ್ವಲ್ಪ ಮಧ್ಯದಲ್ಲಿ ಹಾಗಾಗಿ ನನ್ನ ಮಗಳದ್ದು ಬರ್ಡೇ ಸೆಲೆಬ್ರೇಷನ್ ಯಾವ ರೀತಿ ಆಯಿತು ಅಂತ ಆ್ಯಡ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ನೋಡಿ, ಸ್ಟಾರ್ಟಿಂಗೇ ನನ್ನ ಮಗಳದ್ದು ಬರ್ಡೇ ಇತ್ತಲ್ವ, ಅದಕ್ಕೆ ಅವಳು ಒಂಥರ ಸ್ಪೆಷಲ್ ಫೀಲ್ ಮಾಡಿಸ್ಕೋಬೇಕಲ್ಲ. ಫಸ್ಟ್ ಆಫ್ ಆಲ್ ಅವಳು ಏನೂ ಎಕ್ಸ್ಪೆಕ್ಟ್ ಮಾಡಲ್ಲ, ಆದ್ರೂ ನಾನು ಒಂದು ರಂಗೋಲಿಯಲ್ಲಿ ಅವಳಿಗೆ ಬರ್ಡೇ ವಿಶಸ್ ಮಾಡೋಣ ಅಂತ ಒಂದು ಸ್ಪೆಷಲ್ ರಂಗೋಲಿ ಹಾಕಿ ಅವಳಿಗೆ ಬರ್ಡೇ ವಿಶ್ ಮಾಡಿದ್ದೆ. ಆಮೇಲೆ ಕಲರು ಅವಳಿಗೆ ಪಿಂಕು, ಗ್ರೀನು ಇದೆಲ್ಲ ಕಲರ್ಸ್ ತುಂಬ ಇಷ್ಟ, ಅದಕ್ಕೆ ಅದನ್ನು ಯೂಸ್ ಮಾಡಿಕೊಂಡೆ ಹೈಲೈಟಾಗಿ ಮಾಡ್ಕೊಂಡಿದ್ದೆ. ಪ್ಲೀಸ್ ನನಗೆ ಕಮೆಂಟ್ ಮಾಡಿ ತಿಳಿಸಿ ರಂಗೋಲಿ ಹೇಗೆ ಬಂದಿದೆ ಅಂತ. ನೆಕ್ಸ್ಟ್, ಸೊ ಫಸ್ಟ್ ಪಾಯಿಂಟು, ನಾವು ಹೌಸ್ ವೈಫ್ ಅಥವಾ ವರ್ಕಿಂಗ್ ವಿಮೆನ್ ಆಗಿದ್ದೀವಿ, ಏನೇ ಇದ್ದರೂ ಕೂಡ ಕಾಮಾಗಿರೋದು ಕಲ್ತ್ಕೋಬೇಕು ಫ್ರೆಂಡ್ಸ್. ಏನೇ ಆದರೂ ಕೂಡ ಪೇಷನ್ಸ್ನ ಕಲ್ತ್ಕೋಬಾರ್ದು. ನಾನು ಪರ್ಸ್ನಲಿ ನನಗೆ ಅನ್ಸೋದೇನು ಅಂದರೆ, ಯಾವುದೇ ಸಿಚುವೇಶನ್ಸ್ ಆಗಲಿ ನಾವು ಪೇಷನ್ಸಿಂದ ಇದ್ದು ಕಾಮಾಗಿ ಯೋಚನೆ ಮಾಡಿದ್ರೆ ಎಂಥ ಸಿಚುವೇಶನ್ಸನ್ನು ಆರಾಮಾಗಿ ಅದನ್ನು ಓವರ್ಕಮ್ ಮಾಡ್ಬೋದು. ಯಾವಾಗ ನಾವು ಎಮೋಷ್ನಲಿ ಡೌನ್ ಆಗ್ತೀವಿ, ಅಳ್ತೀವಿ, ಕೋಪ ಮಾಡ್ಕೋತೀವಿ, ಟೆನ್ಷನ್ ಮಾಡ್ಕೋತೀವಿ, ಕಾಮ್ನೆಸ್ ಅನ್ನೋದನ್ನು ಬಿಡ್ತೀವಿ, ಎಲ್ಲನೂ ತುಂಬಾ ಟಫ್ ಆಗುತ್ತೆ. ಸೊ ಅದಕ್ಕೆ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯೆನ್ಸಿಂದ ಹೇಳ್ತೀನಿ, ಕಾಮ್ನೆಸ್ ಅನ್ನೋದನ್ನು ಯಾವಾಗಲೂ ಬಿಡೋಕ್ಕೆ ಹೋಗಬೇಡಿ. ನಿಮಗೆ ಎಷ್ಟೊಂದು ಸೊಲ್ಯೂಷನ್ಸ್ ಸಿಗುತ್ತೆ ನಿಮಗೆ. ಇನ್ಫ್ಯಾಕ್ಟ್ ಕಾಮಾಗಿದ್ದರೆ ಆ ಸೊಲ್ಯೂಷನ್ಸು ಎಷ್ಟು ಆರಾಮಾಗಿ ನಮ್ಮ ಮುಂದೆನೇ ಇರುತ್ತೆ. ಬಟ್ ಆದರೂ ನಾವು ತುಂಬ ಆ್ಯಂಗ್ಸೈಟಿ ಮಾಡ್ಕೊಳ್ತಾ ಇರ್ತೀವಿ. ನನಗೆ ಈ ನಡುವೆ ಇದು ತುಂಬ ರಿಯಲೈಸ್ ಆಗ್ತಾಯಿದೆ. ನಾನು DL ಕ್ಲಾಸಿಗೆ ಸೇರ್ಕೊಂಡಿದ್ದೀನಿ, ಅಂದರೆ ಡ್ರೈವಿಂಗ್ ಕ್ಲಾಸಿಗೆ ಸೇರ್ಕೊಂಡಿದ್ದೀನಿ, 4 ವೀಲರ್ದು. ಕಾರ್ ಕಲಿಬೇಕು ನಾನೀಗ. ನಮ್ಮ ಹಸ್ಬೆಂಡ್ ಫಸ್ಟ್ ಹೇಳಿದ್ದೆ ಅದು, ನೀನು ಕಾರ್ ಕಲಿತೀಯಾ, ನೀನು ಓಡಿಸ್ತೀಯಾ, ಎಲ್ಲ ಮಾಡ್ತೀಯಾ, ನೀನು ಕರೆಕ್ಟ್
ಕರೆಕ್ಟಾಗಿ ಕಲಿಬೇಕು ಅಂದರೆ ಫಸ್ಟ್ ಮೈಂಡ್ನ ಕಾಮಾಗಿಟ್ಕೊ, ಎಲ್ಲ ಆಟೋಮ್ಯಾಟಿಕ್ಕಾಗಿ ಬರುತ್ತೆ. ಯಾಕೆಂದರೆ ನನಗೆ ಒಂದು ಸೈಕಲ್ಲು ಬರ್ತಾ ಇರಲಿಲ್ಲ, ತುಳಿಯೋಕ್ಕೆ ಬರ್ತಿರ್ಲಿಲ್ಲ. ನನ್ನ ಲೈಫಲ್ಲೇ ಅಂದ್ಕೊಂಡಿರಲಿಲ್ಲ ನಾನು 2 ವೀಲರ್ ಓಡಿಸ್ತೀನಿ ಅಂತ. ಬಟ್ ನಮ್ಮ ಹಸ್ಬೆಂಡ್ಗೆ ನನ್ನ ಮೇಲೆ ಕಾನ್ಫಿಡೆನ್ಸು. ನಾನು 2 ವೀಲರ್ ಓಡಿಸಿ ಆ್ಯಕ್ಚುಲಿ ಬೈದು ಕಲಿಸಿದ್ದಿದ್ದವರು. ಅವ್ರು ಬೈದಿರಲಿಲ್ಲ ಅಂದರೆ ನಾನು ಕಲಿತಾನೇ ಇರಲಿಲ್ಲ. ಅವರು ಏನೋ ನನ್ನನ್ನು ನೀನು ಕಲಿತೀಯಾ ಅಂತ ಮುದ್ದು ಮಾಡಿ ಏನೋ ಒಂದು ಇದು ಮಾಡಿದ್ರೆ ನಾನು ಕಲಿತಾ ಇರಲಿಲ್ಲ. ನಿನ್ನ ಕೈಯಲ್ಲಿ ಆಗಲ್ಲ ಹೋಗು ಅಂತ ನನ್ನ ಟ್ರಿಗರ್ ಮಾಡಿದ್ರು ಅವರು. ನನಗೆ ಕೋಪದಿಂದ ಇದು ಮಾಡಿದ್ರು. ಸೊ ಅದಕ್ಕೆ ನನಗೆ ಹಠದಿಂದನೇ ನಾನು ಕಲ್ತಿದ್ದು. ಸೊ ಆ ಥರ ಒಂಥರ ನೆಗೆಟಿವ್ ಸಿಚುವೇಶನ್ಸು ನಮಗೆ ಮೋಟಿವೇಟ್ ಆಗುತ್ತೆ. ಅವ್ರ ಇಂಟೆನ್ಷನ್ನೇ ಅದು, ನಾನು ಕಲಿಬೇಕು ಅಂತಲೇ ಅವ್ರು ನನಗೆ ಬೈದಿದ್ದು. ಸೊ ಅದೇ ಥರ ಅವ್ರು ಹೇಳಿದ್ದಿದ್ದು ಅದೇನೆ, ನೀನು ಯಾವ ರೀತಿ 2 ವೀಲರ್ ಕಲ್ತಿದ್ಯಾ, ಈಗ ನನ್ನ ಮಕ್ಕಳನ್ನ ಕರ್ಕೊಂಡು ಹೋಗ್ತೀನಿ, 4 ಜನನ ಕರ್ಕೊಂಡು ಹೋಗ್ತೀನಿ, ನಮ್ಮ ಅತ್ತೆನೂ ಕೂರಿಸ್ಕೊಂಡು ನನ್ನ ಮಕ್ಕಳನ್ನೂ ಕೂರಿಸ್ಕೊಂಡು 4 ಜನ, ಮತ್ತು ಹೆವಿ ವಾಟ್ರ್ ಇದು ಕ್ಯಾನ್ಸ್ಗಳು, ನೀರು ತರ್ತೀನಿ, ಫಿಲ್ಟರ್ ನೀರು ತರ್ತೀನಿ, ಎಲ್ಲ ಬ್ಯಾಲೆನ್ಸಿಂಗ್ ಎಲ್ಲ ಎಷ್ಟು ಈಸಿಯಾಗಿ ಹೋಗಿದೆ. ಸೊ ಎಲ್ಲ ಆಗಿದ್ದು ನಾನು ಕಾಮಾಗಿ ಯಾವುದೇ ಗಾಡಿ ಓಡಿಸ್ಬೇಕಾದ್ರೂ ಕಾಮಾಗಿರಬೇಕು. ಅದಕ್ಕಿಂತ 4ರಷ್ಟು 5ರಷ್ಟು ಕಾಮಾಗಿರಬೇಕು ನಾವು ಕಾರ್ ಓಡಿಸ್ಬೇಕಾರೆ. ಯಾಕೆಂದರೆ ಆಕ್ಸಿಲರೇಟ್ರು, ಕ್ಲಚ್ಚು ನಮ್ಮದೆಲ್ಲ ಆಟೋಮ್ಯಾಟಿಕ್ ಕ್ಲಚ್ ಇರಲ್ಲ ಬಿಡಿ, ಬ್ರೇಕು ಅದೆಲ್ಲ ಕಾಲಲ್ಲಿ ಕಂಟ್ರೋಲ್ ಮಾಡ್ತಾ ಇರ್ತೀವಲ್ವ. ಸೊ ತುಂಬ ಫೋಕಸ್ಡಾಗಿರಬೇಕು. ನಾವು ಯಾವ ರೀತಿ ಕಾರ್ನ ಓಡಿಸ್ತಿರ್ತೀವಿ, ಡೆಫಿನೆಟ್ಲಿ ಅದೇ ಥರ ಲೈಫ್ನ ನಾವು ನಡ್ಸ್ಕೊಂಡು ಹೋಗ್ತಾ ಇರಬೇಕು. ತುಂಬ ಫೋಕಸ್ಡಾಗಿರಬೇಕು. ಮೊನ್ನೆ ಒಂದು ವಿಡಿಯೋ ನೋಡ್ತಾ ಇದ್ದೆ, ನಾವು ಯಾವಾಗಲೂ ಮುಂದೆ ಒಂದು ಕಾರ್ ಡ್ರೈವರ್ ಹತ್ರ ಒಂದು ಮಿರರ್ ಇರುತ್ತೆ. ಅದು ಮಿರರ್ ಏನಕ್ಕಿದೆ ಅಂದರೆ ಸ್ವಲ್ಪ ಹಿಂದೆ ಅದನ್ನು ವೆಹಿಕಲ್ ಬರ್ತಿದೆಯಾ ಅಂತ ಜಸ್ಟ್ ಸುಮ್ಮನೆ ಹಂಗೆ ಗ್ಲಾನ್ಸ್ ಮಾಡೋಕ್ಕೆ. ಬರೀ ಹಿಂದೆ ಏನು ಬರ್ತಾ ಇದೆ ಅಂತ ನೋಡ್ಕೊಂಡು ಕೂತ್ಕೊಳ್ಳೋಕ್ಕಲ್ಲ, ಫೋಕಸ್ ಯಾವಾಗಲೂ ಮುಂದೆ ಏನಿದೆ ಅಂತ ನೋಡ್ತಾ ಇರಬೇಕು. ಅದಕ್ಕೇ ಯಾವಾಗಲೂ ಲೈಫಲ್ಲೂ ಅಷ್ಟೇ, ಕಾರು ಓಡಿಸೋ ಥರನೇ ಅದು. ನನಗೆ ಆ ಶಾರ್ಟ್ಸ್ ಎಷ್ಟು ಇಷ್ಟ ಆಯಿತು ಅಂದರೆ, ಕಾರು ಓಡಿಸೋಬೇಕಾದ್ರೂ ಅಷ್ಟೇ ಹಿಂದೆ ಏನು ಬರ್ತಿದೆ ಅಂತ ನೋಡೋದಲ್ಲ, ಮುಂದೆ ಏನಾಗ್ತಿದೆ ಅಂತ ನೋಡ್ಬೇಕು. ಜಸ್ಟ್ ಸುಮ್ಮನೆ ಹಂಗೆ ನೋಡ್ಕೋಬೇಕು. ಲೈಫ್ನೂ ಅಷ್ಟೇ, ಮುಂದೆ ಏನು ಮಾಡಬೇಕು ಅಂತ ಥಿಂಕ್ ಮಾಡಬೇಕು ಹೊರತು ಹಿಂದೆ ಹೀಗಾಗೋಗಿದೆಯಲ್ಲ ಅಂತ ಥಿಂಕ್ ಮಾಡ್ಕೊಂಡು ಕೂತ್ಕೊಂಡ್ರೆ ಯಾವ ಯೂಸೂ ಇಲ್ಲ. ಫಸ್ಟ್ ಪಾಯಿಂಟ್ ಕಾಮಾಗಿರಿ. ಸೆಕೆಂಡು ಟೈಮ್ ಮ್ಯಾನೇಜ್ಮೆಂಟು. ಬೆಳಗ್ಗೆ ಎದ್ದೇಳ್ತೀರಾ, ಯಾವ್ಯಾವ ಕೆಲಸ ಮಾಡಬೇಕು ಅಂತ ಒಂದು ಕ್ಲಾರಿಟಿ, ಟು ಡೂ ಲಿಸ್ಟ್ ಇರಲೇಬೇಕು. ಇಲ್ಲಾಂದರೆ ನಮಗೆ ಬ್ಯಾಲೆನ್ಸಿಂಗ್ ಮಾಡೋಕ್ಕೆ ತುಂಬ ಕಷ್ಟ ಆಗುತ್ತೆ. 2 ದಿನ ಮಾಡ್ತೀರಾ, 3 ದಿನ ಮಾಡ್ತೀರಾ, 4ನೇ ದಿನ ನಿಮಗೆ ತಲೆಯಲ್ಲಿ ಕ್ಲಾರಿಟಿ ಇಲ್ಲ ಅಂದರೆ ಕೆಲಸಗಳು ಆಗಲ್ಲ, ಸಾಗಲ್ಲ. ಇಡೀ ದಿನ ಮಾಡ್ತಾನೆ ಇರ್ತೀವಿ ನಾವು. ಯಾವಾಗ ನಾವು ಟು ಡೂ ಲಿಸ್ಟ್ ಅಂತ ಮಾಡ್ಕೊಂಡ್ಬಿಡ್ತೀವಿ, ಕ್ಲಾರಿಟಿ ಇರುತ್ತೆ. ಲೈಫಲ್ಲಿ ಕ್ಲಾರಿಟಿ ಇರೋದು ತುಂಬಾ ಇಂಪಾರ್ಟೆಂಟು. ಬೆಳಗ್ಗೆ ಏನು ಕೆಲಸ, ಮಧ್ಯಾಹ್ನ ಏನು ಟಾಸ್ಕು, ಸಂಜೆ ಏನು, ರಾತ್ರಿ ಏನು, ಫ್ರೀ ಟೈಮಲ್ಲಿ ಏನು, ಪ್ರತಿಯೊಂದೂ ಕರೆಕ್ಟಾಗಿ ಪ್ರೀ ಪ್ಲ್ಯಾಂಡ್ ಆಗಿದ್ದರೆ ಲೈಫಲ್ಲಿ ಬ್ಯಾಲೆನ್ಸಿಂಗ್ ಮಾಡೋದು ತುಂಬ ಈಸಿ. ಆ್ಯಕ್ಚುಲಿ ನಮ್ಮ ಹೆಣ್ಮಕ್ಳಿಗೆ ನಾನು ಹೇಳ್ತೀನಲ್ಲ, ತುಂಬ ಕಮಿಟ್ಮೆಂಟ್ಸು. ವರ್ಕಿಂಗ್ ವುಮೆನ್ಗಾಗಿರೋ ಅಂತೂ ಇನ್ನೂ ಡಬಲ್ ಕಮಿಟ್ಮೆಂಟ್ಸು. ಮನೇಲಿ ಮಕ್ಕಳು ಓದಿಸು, ಮನೆ ಮ್ಯಾನೇಜ್ ಮಾಡು, ಅಡುಗೆ ಮಾಡಿರೋದು ಕ್ಲೀನ್ ಮಾಡು, ಪಾತ್ರೆ ತೊಳಿ, ಕಿಚನ್ ಕ್ಲೀನ್ ಮಾಡು, ಹೊರಗಡೆ ಎಲ್ಲ ಕ್ಲೀನ್ ಮಾಡು, ರೂಮ್ಸ್ ಕ್ಲೀನ್ ಮಾಡು, ಹಬ್ಬ ಹರಿದಿನ ಬಂದರೆ ಅದನ್ನೆಲ್ಲ ಕ್ಲೀನ್ ಮಾಡು, ಎಲ್ಲ ಉಜ್ಜಿ ತೊಳಿಬೇಕು, ರಿಲೇಟಿವ್ಸ್ನೆಲ್ಲ ಮ್ಯಾನೇಜ್ ಮಾಡ್ಕೋಬೇಕು, ಮನೆ ಫ್ಯಾಮಿಲಿ ಮೆಂಬರ್ಸ್ನ ಮ್ಯಾನೇಜ್ ಮಾಡಬೇಕು. ಮತ್ತು ಹೊರಗಡೆ ಹೋದ್ರಂತೂ ಎಷ್ಟೊಂದು ಕೊಲೀಗ್ಸ್ ಇರ್ತಾರೆ, ಟಾಸ್ಕ್ ಇರುತ್ತೆ, ಚಾಲೆಂಜಸ್ ಇರುತ್ತೆ. ಸೊ ಇದನ್ನೆಲ್ಲನೂ ನಾವು ಮಾಡಬಹುದು. ಎಲ್ಲ ನನಗೆ ಯಾಕೆ ಬರ್ಡನ್ನು ಅಂತ ತಿಳ್ಕೊಳ್ಳೋ ಬದಲು ನಮಗೆ ಆ ಕೆಪಬಿಲಿಟಿ ಇದೆ, ನಮಗೆ ಆ ಚಾಲೆಂಜ್ ತೊಗೊಳ್ಳೋ ಶಕ್ತಿ ಇದೆ, ಅದಕ್ಕೆ ನಮ್ಮ ಕೈಲಿ ಆಗುತ್ತೆ ಅಂತ ತಿಳ್ಕೊಂಡು ಧೈರ್ಯದಿಂದ ಮುನ್ನುಗ್ಗಿ. ಸೊ ಮುನ್ನುಗ್ತೀವಿ ಅಂದರೆ ನಮಗೆ ಒಂದು ಕಾಮ್ನೆಸ್ ಇರಬೇಕಲ್ಲ, ನನಗೆ ಒಂದು ಧೈರ್ಯ ಬರಬೇಕು ಅಂದರೆ ನಾನು ಮಾಡ್ತೀನಿ ಅಂತ ಒಂದು ಧೈರ್ಯ ಬರೋದು ಯಾವಾಗಿಂದ, ನಾನು ಕರೆಕ್ಟಾಗಿ 24 ಗಂಟೆನ ಕರೆಕ್ಟಾಗಿ ಯೂಟಿಲೈಸ್ ಮಾಡಿಕೊಂಡ್ರೆ ಮಾತ್ರ ಬರುತ್ತೆ. ಸೊ ಸೆಕೆಂಡ್ ಇಂಪಾರ್ಟೆಂಟ್ ಪಾಯಿಂಟು, ಪ್ಲೀಸ್ ಹೇಳ್ತೀನಲ್ಲ, ಟೈಮ್ ಮ್ಯಾನೇಜ್ಮೆಂಟ್ನ ಕರೆಕ್ಟಾಗಿ ಮಾಡ್ಕೊಳ್ಳಿ. ನನಗೆ ಇಡೀ ದಿನ ಇದೆ ಅಂತ ರಿಲ್ಯಾಕ್ಸ್ ಮಾಡ್ಕೊಂಡು ಕೂತ್ಕೊಬೇಡಿ. ಥರ್ಡು, ಪೀಪಲ್ ಮ್ಯಾನೇಜ್ಮೆಂಟು. ಸುತ್ತಮುತ್ತಲು ಎಷ್ಟೊಂದು ಜನಗಳಿರ್ತಾರೆ, ನಮ್ಮ ಫ್ಯಾಮಿಲಿ ಮೆಂಬರ್ಸಿಂದ ಹಿಡಿದು ನಮ್ಮ ಹಸ್ಬೆಂಡ್ನ, ನಮ್ಮ ಮಕ್ಕಳನ್ನ, ನಮ್ಮ ಇನ್ಲಾಸ್ನ, ನಮ್ಮ ಪೇರೆಂಟ್ಸ್ನ, ಸಿಸ್ಟರ್ಸು, ಬ್ರದರ್ಸು ಎಲ್ಲರೂ ಮ್ಯಾನೇಜ್ ಮಾಡಬೇಕು. ಯಾರು ನಮ್ಮನ್ನು ನನ್ನ ಮನಸ್ಸಲ್ಲಿ ಏನಿದೆ ಅಂತ ಅರ್ಥ ಮಾಡ್ಕೋತಾರೆ, ಅವೆಲ್ಲ ಏನೂ ಇಲ್ಲ. ನಾನು ನನ್ನ ಹಸ್ಬೆಂಡ್ಗೂ ಟೈಮ್ ಕೊಡಬೇಕು, ಮಕ್ಕಳಿಗೂ ಟೈಮ್ ಕೊಡಬೇಕು, ಅತ್ತೆ ಮಾವಂಗೂ ಟೈಮ್ ಕೊಡಬೇಕಾಗುತ್ತೆ, ಪೇರೆಂಟ್ಸಿಗೆ ಟೈಮ್ ಕೊಡಬೇಕಾಗುತ್ತೆ, ರಿಲೇಟಿವ್ಸ್ಗೆ, ಕೊಲೀಗ್ಸ್ಗೆ, ವರ್ಕಿಂಗ್ ಪ್ಲೇಸ್ ಎಲ್ಲದಕ್ಕೂ ಟೈಮ್ ಮ್ಯಾನೇಜ್ಮೆಂಟ್. ಒಬ್ಬೊಬ್ರಿಗೆ ಒಂದೊಂದು ಥರ ಹ್ಯಾಂಡ್ಲ್ ಮಾಡಬೇಕಾಗುತ್ತೆ. ಈಗ ಮಕ್ಕಳ ಥರ ಹ್ಯಾಂಡ್ಲ್ ಮಾಡೋ ಥರ ನನ್ನ ಹಸ್ಬೆಂಡ್ ಹತ್ರ ನಾನು ಬಿಹೇವ್ ಮಾಡೋಕ್ಕಾಗಲ್ಲ, ಹಸ್ಬೆಂಡ್ ಜೊತೆ ಮಾತಾಡೋ ಥರ ನನ್ನ ಇನ್ಲಾಸ್ ಜೊತೆ ಬಿಹೇವ್ ಮಾಡೋಕ್ಕಾಗಲ್ಲ, ನಮ್ಮ ಪೇರೆಂಟ್ಸ್ ಜೊತೆ ಇರೋ ಥರ ಎಲ್ಲ ಕಡೆ ಇರೋಕ್ಕಾಗಲ್ಲ, ಎಲ್ಲ ಕಡೆ ಇರೋ ಥರ ನಮ್ಮ ಪೇರೆಂಟ್ಸ್ ಹತ್ರ ಎಲ್ಲ ಶೇರ್ ಮಾಡ್ಕೊಳಕ್ಕಾಗಲ್ಲ. ಮದುವೆ ಆದಮೇಲೆ ಎಷ್ಟೊಂದು ಹೈಡ್ ಆ್ಯಂಡ್ ಸೀಕ್ಸ್ ಇರುತ್ತೆ, ಎಲ್ಲ ನಮ್ಮ ಹತ್ರ ಪೇರೆಂಟ್ಸ್ ಹತ್ರ ಹೇಳ್ಕೊಡೋಕ್ಕಾಗಲ್ಲ. ಸೊ ಈ ರೀತಿ ನಮಗೆ ಗೊತ್ತಿರಬೇಕು ಜನರನ್ನ ಯಾವ ರೀತಿ ಹ್ಯಾಂಡ್ಲ್ ಮಾಡಬೇಕು. ಈವನ್ ಪೇರೆಂಟ್ಸು ಕ್ವಶನ್ ಮಾಡ್ತಾರೆ, ಏನಕ್ಕೆ ಫೋನ್ಗಳೇ ಮಾಡಲ್ಲ, ಅವ್ರಿಗೂ ಅರ್ಥ ಆಗುತ್ತೆ. ಬಟ್ ಇಲ್ಲ ಅಂದರೆ ಅವ್ರನ್ನೂ ಹ್ಯಾಂಡ್ಲ್ ಮಾಡೋಕ್ಕೆ ಬರಬೇಕು, ಇಲ್ಲಿ ಪಾರ್ಟ್ನರ್ನೂ ಹ್ಯಾಂಡ್ಲ್ ಮಾಡೋಕ್ಕೆ ಬರಬೇಕು, ನಮಗೆ ಗೊತ್ತಿರಬೇಕು.
ಯಾರ್ಯಾರನ್ನ ಹೆಂಗೆ ಹ್ಯಾಂಡ್ಲ್ ಮಾಡಬೇಕು ಅಂತ ಕಲಿಬೇಕು. ಇದು ಬರೋದು ನಮಗೆ ಎಕ್ಸ್ಪೀರಿಯನ್ಸಿಂದಾನೆ. ನೆಕ್ಸ್ಟ್ ಇದೆಲ್ಲ ಮಾಡಬೇಕು ಅಂದರೆ ಸೆಲ್ಫ್ ಕೇರ್ ಇರಬೇಕು, ವಾಕ್ ಮಾಡಬೇಕು, ಯೋಗ ಮಾಡಬೇಕು, ಹೆಲ್ದಿ ಫುಡ್ ತಿನ್ನಬೇಕು, ಬಿಸಿ ಬಿಸಿ ಫುಡ್ ತಿನ್ನಬೇಕು, ಬ್ಯಾಲೆನ್ಸ್ಡ್ ಫುಡ್ ತಿನ್ನಬೇಕು. ಬಾಡಿ ಫಿಟ್ ಇದ್ರೇ ಅದೇ ನಮ್ಮ ರಾ ಮೆಟೀರಿಯಲ್ಲು. ನಾನು ಒಂದು ಸತಿ ಅದು ಯಾವಾಗಲೂ ಒಂದು ಕೇಳ್ತಾ ಇದ್ದೆ, ಜೀವನದಲ್ಲಿ 108 ಪ್ರಾಬ್ಲಮ್ ಇರುತ್ತೆ, ಯಾವಾಗವರೆಗೂ ಒಂದು ಹೆಲ್ತ್ ಪ್ರಾಬ್ಲಮ್ ಬರುತ್ತೆ. ಹೆಲ್ತ್ ಪ್ರಾಬ್ಲಮ್ ಬಂದಿದ ತಕ್ಷಣ ಬರೀ ಒಂದೇ ಪ್ರಾಬ್ಲಮ್ಮು, ಅದು ಹೆಲ್ತ್ ಚೆನ್ನಾಗಿಲ್ಲ ಅಂತ. ಸೊ ಯಾವಾಗಲೂ ಅಷ್ಟೇ, ಏನೇನು 108 ಪ್ರಾಬ್ಲಮ್ ಇದ್ದರೂ ಹೆಲ್ತ್ ಹುಷಾರಿಲ್ಲ ಅಂದರೆ, ಆರೋಗ್ಯ ಚೆನ್ನಾಗಿಲ್ಲ, ಬಾಡಿಗೇನೋ ಅನ್ಈಸಿ ಇದೆ ಅಂದರೆ ಅದ್ರ ಮುಂದೆ ಯಾವ ಪ್ರಾಬ್ಲಮ್ಮು ದೊಡ್ಡದಲ್ಲ. ಸೊ ಫಸ್ಟು ನಮ್ಮ ಇಂಜಿನ್ ಯಾವುದು ಅಂದರೆ ನಮ್ಮ ಬಾಡಿ. ನಾನು ಎದ್ದೇಳಬೇಕು, ಅಡುಗೆ ಮಾಡಬೇಕು, ತಿಂಡಿ ಮಾಡಬೇಕು, ಕೆಲ್ಸಕ್ಕೆ ಹೋಗಬೇಕು, ಮಕ್ಕಳ ಜೊತೆ ಇರಬೇಕು, ಎಲ್ಲದಕ್ಕೂ ನನ್ನ ಬಾಡಿ ಇರಬೇಕು. ನಮ್ಮ ಬಾಡಿ ಕರೆಕ್ಟಾಗಿ ನಾನು ಚೆನ್ನಾಗಿ ನೋಡ್ಕೋಬೇಕು. ಸೆಲ್ಫ್ ಕೇರ್ ಇಂಪಾರ್ಟೆಂಟು. ಸೆಲ್ಫ್ ಕೇರಲ್ಲಿ ಫಿಸಿಕಲ್ ಹೆಲ್ತು ಇಂಪಾರ್ಟೆಂಟು. ರಂಗೋಲಿ ಹೇಗಿದೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ನೆಕ್ಸ್ಟು ಹಸ್ಬೆಂಡು 6 o'clock ಬಂದರು. ಅದಕ್ಕೇ ಕೇಕ್ ಕಟ್ಟಿಂಗ್ ಆಗಲೇ ಇಟ್ಕೊಂಡಿದ್ವಿ, ಎಲ್ಲ ಆರ್ಗನೈಸ್ ಮಾಡ್ಕೊಂಡಿದ್ವಿ. ಸಿಂಪಲಪ್ಪ, ನಮ್ದು ಯಾವಾಗಲೂ ಸಿಂಪಲ್ಲೇ. ಎಸ್ಪೆಷಲಿ ನನ್ನ ದೊಡ್ಡ ಮಗಳಿಗೆ ಇಷ್ಟ ಆಗಲ್ಲ ಗ್ರ್ಯಾಂಡಾಗೆಲ್ಲ ಮಾಡೋದು. ರಿಲೇಟಿವ್ಸ್ನೇ ಕರೆಸಿದ್ವಿ, ಫ್ರೆಂಡ್ಸ್ ಬಂದಿದ್ದರು ಕೆಲವರೆಲ್ಲ. ಸೊ ಸಿಂಪಲಾಗಿ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಸಿಂಪಲ್ ಅಡುಗೆಗಳು ಮಾಡಿದ್ದೆ. ಅವರು ಕೇಕು, ಪೇಸ್ಟ್ರೀಸ್ ಅದೆಲ್ಲ ತಿಂದಿದ ತಕ್ಷಣ ತುಂಬ ತಿನ್ನಬೇಕು ಅಂತ ಅನಿಸಲ್ಲ ಆ್ಯಕ್ಚುಲಿ. ಅದು ಪೇಸ್ಟ್ರೀಸ್ ತಿಂದಾದ್ಮೇಲೆ ನಿಮಗೆ ಅನುಭವ ಆಗಿರುತ್ತೆ, ಒಂಥರ ಎದೆ ಮೇಲೇ ಆ ಕ್ರೀಮೆಲ್ಲ ಹಾಗೆ ಇರುತ್ತೆ. ಸೊ ಅದಕ್ಕೇ ಏನು ತಿನ್ನಬೇಕು ಅನಿಸಲ್ಲ. ಅದಕ್ಕೆ ಏನು ಬೇಡ ಅಂತಿದ್ರು. ಅದಕ್ಕೆ ನಾನು ಸಿಂಪಲ್ಲಾಗಿ ಟೊಮ್ಯಾಟೊ ಬಾತ್, ಕುಷ್ಕ ರೈಸ್ ಥರ ಮಾಡಿ, ಮತ್ತು ಮೊಸರು ಬಜ್ಜಿ ಮಾಡಿದ್ದೆ, ಮತ್ತು ಚಿಪ್ಸ್ ಇತ್ತು, ಪೊಟ್ಯಾಟೊ ಚಿಪ್ಸ್ ಇತ್ತು, ಐಸ್ ಕ್ರೀಮ್ಸು, ಮತ್ತು ಏನದು ಸೌತೆಕಾಯಿ, ಟೊಮ್ಯಾಟೊ ಗೊಜ್ಜು ಮಾಡಿದ್ದೆ. ಇನ್ ಕೇಸ್ ಏನಾದರೂ ಕುಷ್ಕ ರೈಸ್ ಏನಾದರೂ ಕಡಿಮೆ ಬಿದ್ದರೆ ಅಂತ ಸ್ವಲ್ಪ ರೈಸ್ ಇಟ್ಟು ಟೊಮೆಟೊ ಗೊಜ್ಜು ಮಾಡಿದ್ದೆ. ಹಪ್ಪಳ ಕರೆದಿದ್ದೆ. ಇದು ಪಂಜಾಬಿ ಸ್ಟೈಲ್ ಹಪ್ಪಳ ಆಯಿತು, ಚೆನ್ನಾಗಿತ್ತು ಎಲ್ಲ. ಸೊ ಈ ರೀತಿ ಬರ್ಡೇ ಸೆಲೆಬ್ರೇಷನ್ ಆಯಿತು. ಸ್ವಲ್ಪ ಫಾರ್ವರ್ಡಲ್ಲೇ ಇಟ್ಟಿದ್ದೀನಿ. ಜಸ್ಟ್ ನಿಮಗೆ ಆ ಮೂಮೆಂಟ್ ಕ್ಯಾಪ್ಚರ್ ಮಾಡಿಕೊಂಡು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕಿತ್ತು ಅಷ್ಟೇ. ಅವ್ರ ಅತ್ತೆ ಅಂದರೆ ಇಲ್ಲಿ ಗ್ರೀನ್ ಕಲರ್ ಡ್ರೆಸ್ ವಿತ್ ಬ್ಲೂ ಬಾರ್ಡರ್ ಸ್ಯಾರಿ ಇದೆಯಲ್ಲ, ಅದು ನಮ್ಮ ಅಂದರೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ, ಆಯಿತಾ, ಅತ್ತೆ ಅಂದರೆ ನನ್ನ ಮಗಳಿಗೆ ಅತ್ತೆ ಆಗ್ತಾರೆ. ಅವರೊಂದು ಡ್ರೆಸ್ ತಂದಿದ್ದರು. ಸೊ ಮುಂದೆ ಅದನ್ನು ಶೇರ್ ಮಾಡ್ತೀನಿ. ಮತ್ತು ಈ ಚಿಕ್ಕವಳಿದ್ದಾಳಲ್ಲ ನನ್ನ ಚಿನ್ಕುರ್ಲಿ, ಅವಳು ಒಂದು ಗಿಫ್ಟ್ ಕೊಟ್ಟಳು. ಮುಂದೆ ಅದನ್ನು ಶೇರ್ ಮಾಡ್ತೀನಿ ಏನು ಗಿಫ್ಟ್ ಕೊಟ್ಟಳು ಅಂತ. ಅವಳಂತೂ ಫುಲ್ ಎಕ್ಸೈಟೆಡ್ ಆಗಿದ್ಲು. ಎಲ್ಲ ಫುಲ್ ಸಸ್ಪೆನ್ಸು, ಅವಳೇ ರಿವೀಲ್ ಮಾಡಬೇಕು, ಬರ್ಡೇ ದಿನವೇ ರಿವೀಲ್ ಮಾಡಬೇಕು ಅಂತ. ಎಲ್ಲ ನೀಟಾಗಿ ಚೆನ್ನಾಗಾಯ್ತಪ್ಪ. ಎಷ್ಟು ಆಡಂಬರ, ಎಷ್ಟು ಇದು ಅದು ಅನ್ನೋಕ್ಕಿಂತ ನಾವು ಯಾವಾಗಲೇ ಗೆಟ್ ಟುಗೆದರ್ ಸೇರಿದ್ರು ಒಂದು ನಗುಗೆ, ಒಂದು ತೃಪ್ತಿಗೆ, ಒಂದು ನೆಮ್ಮದಿಗೆ ಅಲ್ಲಂತೂ ಕಡಿಮೆ ಇರಲ್ಲ. ಮನಸಾರ ಮಾತಾಡ್ತೀವಿ, ಒಂದು ಫಿಲ್ಟ್ರ್ ಇರಲ್ಲ. ಅಯ್ಯೋ ಹೆಂಗೆ ಮಾತಾಡಿದ್ರೆ ಏನು, ಆ ಥರ ಎಲ್ಲ ಏನೂ ಇಲ್ಲ. ನಾನು ನಮ್ಮ ಅಕ್ಕನ ಜೊತೆ ಹೆಂಗೆ ಮಾತಾಡ್ತೀನಿ, ಇವ್ರ ಜೊತೆನೂ ಹಾಗೆ ಮಾತಾಡ್ತೀನಿ. ನಮ್ಮ ಹಸ್ಬೆಂಡ್ ಫ್ಯಾಮಿಲಿ, ನಮ್ಮ ಅಮ್ಮನ ಫ್ಯಾಮಿಲಿ ಅಂತ ಆ ಥರ ನಮಗೆ ಭೇದ ಭಾವ ಏನೂ ಇಲ್ಲ. ಇನ್ಫ್ಯಾಕ್ಟ್ ನಮ್ಮ ಅತ್ತೆನೇ ಹೇಳಿದ್ರು, ನಿಮ್ಮ ಅಪ್ಪ ಅಮ್ಮನ್ನು ಕರಿ ಹಾಗೆ ಮಾಡು ಅಂತ. ಬಟ್ ನಮ್ಮ ತಮ್ಮನ ಮಗನಿಗೆ ಹುಷಾರಿಲ್ಲ ಸ್ವಲ್ಪ, ಅವರೂ ಬರಬೇಕಿತ್ತು. ತುಂಬಾ ಕರೆದೆ, ಬಟ್ ನನ್ನ ತಮ್ಮನ ಮಗನಿಗೆ ತುಂಬ ಜ್ವರ ಆಗಿರೋದ್ರಿಂದ ಅವರು ಬರೋಕ್ಕಾಗಲಿಲ್ಲ. ನಮ್ಗೆ ಡೆಫಿನೆಟ್ಲಿ ಮಿಸ್ ಮಾಡ್ಕೋತಿದ್ವಿ. ಅಲ್ಲೆಲ್ಲ ಕೇಳ್ತಿದ್ರು ಏನಕ್ಕೆ ಬಂದಿಲ್ಲ, ಆ ಥರ ಎಲ್ಲ ಏನೂ ಇಲ್ಲ ಗೊತ್ತಾ. ನಮ್ಮ ಮನೇಲಿ ಆ ಮನಸ್ಸಲ್ಲಿ ಆ ಥರ ಎಲ್ಲ ಏನೂ ಇಲ್ಲ. ಆ್ಯಕ್ಚುಲಿ ಏನು ಗೊತ್ತಾ, ನಾವು ಚೆನ್ನಾಗಿದ್ದರೆ ಅವರು ನಮ್ಮ ಜೊತೆ ಚೆನ್ನಾಗಿರ್ತಾರೆ. ಫಸ್ಟ್ ಅವ್ರು ಚೆನ್ನಾಗಿರಲಿ ಅಂತ ನಾನು ಅಂದ್ಕೊಳ್ಳೋಕ್ಕೆ ಹೋಗಲ್ಲ. ನಾನೇ ಚೆನ್ನಾಗಿರ್ತೀನಿ, ಅವ್ರು ಡೆಫಿನೆಟ್ಲಿ ಚೆನ್ನಾಗಿರ್ತಾರೆ. ಸೊ ಆ ರೀತಿ ಒಂದು ಚೆನ್ನಾಗಿ ಅವರೇನೋ ಬಂದು ಯಾವಾಗಲೂ ನಾವು ಸೇರೋದು ತುಂಬ ರೇರು. ಬರ್ಡೇಸ್ಗೆ ನಾವು ಸತಿ ಯುಗಾದಿಗೆ ನಾವು ಅವ್ರ ಮನೆಗೆ ಹೋಗಿದ್ವಿ. ಈ ಥರ ಒಂದು ಮ್ಯೂಚುವಲಿ ಆಗಾಗ ಸೇರ್ತೀವಲ್ವ, ಅದೆಷ್ಟು ಖುಷಿ ಕೊಡುತ್ತೆ ಅಂದರೆ ಒಂದು ಅರ್ಥ ಮಾಡ್ಕೋತೀವಿ. ತುಂಬ ಚೆನ್ನಾಗಿರುತ್ತೆ. ನನಗೆ ಈ ಮೂಮೆಂಟ್ಸ್ ಎಲ್ಲ ತುಂಬ ಇಷ್ಟ ಆಗುತ್ತೆ. ನೆಕ್ಸ್ಟ್ 5th ಪಾಯಿಂಟ್ ಏನು ಅಂದರೆ, ನಾವು ಪ್ರಿಯಾರಿಟೈಸ್ ಮಾಡ್ಕೋಬೇಕು. ಈಗ ನಾನು ಎಕ್ಸಾಂಪಲ್ ಕೊಡ್ತೀನಿ. ನನ್ನ ಮಗಳ ಎಕ್ಸಾಮು ಆಯಿತಾ, ಆಗ ನನ್ನ ಇಂಪಾರ್ಟೆನ್ಸ್ ಏನಿರುತ್ತೆ, ನನ್ನ ಮಕ್ಕಳನ್ನ ಓದಿಸೋದಿರುತ್ತೆ. ಕಿಚನ್ ಉಚ್ಕೊಂಡು ಕೂತ್ಕೊಳ್ಳಲ್ಲ ನಾನು, ಸಿಂಪಲಾಗಿ ಅಡುಗೆ ಮಾಡ್ತೀನಿ. ಆಗೆಲ್ಲ ವೆರೈಟಿ ರೆಸಿಪೀಸ್ನ ಟ್ರೈ ಮಾಡಲ್ಲ ನಾನು. ಸೊ ಪ್ರಿಯಾರಿಟೈಸ್ ದ ವರ್ಕ್. ನನಗೆ ಏನು ಇಂಪಾರ್ಟೆಂಟು, ನನಗೆ ಹುಷಾರಿಲ್ಲ, ಇನ್ ಕೇಸ್ ಏನೋ ಪೀರಿಯಡ್ಸ್ ಆಗಿದೆ, ಏನೋ ಆಗಿದೆ, ಈ ಥರ ಇದ್ದಾಗ ನಾನು ನನ್ನ ಸೆಲ್ಫ್ ಕೇರ್ ತೊಗೋತೀನಿ. ನನ್ನ ಮೆಂಟಲ್ ಹೆಲ್ತ್, ನನಗೆ ಆ ಟೈಮಲ್ಲಿ ಕೋಪ ಬರ್ತಾ ಇರುತ್ತೆ. ಸೊ ಆ ಟೈಮಲ್ಲಿ ನನ್ನ ಮೆಂಟಲ್ ಹೆಲ್ತ್ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡ್ತೀನಿ, ಯಾರನ್ನೂ ಮೆಚ್ಚಿಸೋಕ್ಕೆ ಹೋಗಲ್ಲ. ಸೊ ಈ ರೀತಿ ಪ್ರಿಯಾರಿಟೈಸ್ ಮಾಡ್ಕೋಬೇಕು, ನನಗೆ ಏನು ಇಂಪಾರ್ಟೆಂಟು, ನನಗೇನು ಮಾಡೋಕ್ಕಾಗುತ್ತೆ ಅಂತ. ನೆಕ್ಸ್ಟ್ ವೀಕ್ಲಿ ರೊಟೀನು, ಡೈಲಿ ರೊಟೀನು, ಮಂತ್ಲಿ ರೊಟೀನ ಪ್ಲ್ಯಾನ್ ಮಾಡ್ಕೊಳ್ಳಿ. ವೀಕ್ಲಿ ನಾನು ಯಾವ ಸೆಕ್ಷನ್ನ, ಯಾವ ರೂಮ್ನ ಕ್ಲೀನ್ ಮಾಡ್ಕೋಬೇಕು, ಡೈಲಿ ಯಾವೊಂದು ಸೆಕ್ಷನ್, ಏನು ಚಿಕ್ಕ ಸೆಕ್ಷನ್ ಅಥವಾ ಕಿಚನ್ ಸ್ಲ್ಯಾಬು ಏನು ಕ್ಲೀನ್ ಮಾಡಬೇಕು, ಮಂತ್ಲಿ ಏನು, ಈ ರೀತಿ ಒಂದು ರೊಟೀನ್ ಸೆಟಪ್ ಮಾಡಿಕೊಂಡ್ರೆ ಕೆಲಸ ಬ್ಯಾಲೆನ್ಸ್ ಮಾಡೋದು ಈಸಿ ಆಗುತ್ತೆ. ನಮಗೆ ಎಸ್ಪೆಷಲಿ ಲೇಡೀಸ್ಗೆ ಇನ್ನೂ ಈಸಿ ಆಗೋದು ನೆಕ್ಸ್ಟ್ ಪಾಯಿಂಟ್ ಏನು ಅಂದರೆ ಮೀಲ್ ಪ್ರಿಪ್ರೇಷನ್. ಸ್ವಲ್ಪ ನಾನು ಡೆಫಿನೆಟ್ಲಿ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದರೆ ಬರ್ಡನ್ ಆಗುತ್ತೆ. ನೀವು ಹೌಸ್ ವೈಫ್ ಆಗಿದ್ದೀರನ್ನ ಮಾಡ್ಕೋಬೋದು, ಯಾಕೆಂದರೆ ನಮ್ಮ ಅಮ್ಮನೂ ಯಾವ ಮೀಲ್ ಪ್ರಿಪ್ರೇಷನ್ ಏನೂ ಮಾಡ್ಕೊಳ್ಳಲ್ಲ. ಸಣ್ಣ ಪುಟ್ಟ ಕೊತ್ತಂಬರಿ ಸೊಪ್ಪು ಬಿಡಿಸ್ಕೊಳ್ಳೋದು ಮತ್ತು ಹಸಿಮೆಣ್ಸಿನ್ಕಾಯಿ ಎಲ್ಲ ಬಿಡಿಸ್ಕೊಂಡು ಇಟ್ಕೋತಾರೆ, ಅಷ್ಟೇ ಬಿಟ್ಟರೆ ಯಾವುದೋ ಏನೋ ಮೀಲ್ ಪ್ರಿಪ್ರೇಷನ್ ಮಾಡ್ತಾರೆ ಅಂತ ಏನಿಲ್ಲ. ಬಟ್ ಏನಾಗುತ್ತೆ ಗೊತ್ತಾ,
ಎಲ್ಲ ಲೈಫ್ ಸ್ಟೈಲು ಒಂದೇ ಥರ ಇರಲ್ಲ. ನಂದು ಕಮಿಟ್ಮೆಂಟ್ಸ್ ಜಾಸ್ತಿ ಆಗಿರೋದ್ರಿಂದ ನಾನು ಡೆಫಿನೆಟ್ಲಿ ಸ್ವಲ್ಪ ಮೀಲ್ ಪ್ರಿಪ್ರೇಷನ್ ಮಾಡ್ಕೋತೀನಿ. ಸ್ವಲ್ಪ ಚಾಪಿಂಗ್ ಮಾಡಿ ಇಟ್ಕೊಳ್ತೀನಿ. ಏನಾದರೂ ಒಂದು ಆ ಮಸಾಲೆ ಐಟಮ್ ಏನಾದರೂ ಹುರಿದಿಟ್ಕೋಬೇಕು, ಕಡಲೆಬೀಜ ಹುರಿದಿಟ್ಕೋಬೇಕು, ಏನೋ ಒಂದು ಮಾಡ್ಕೋಬೇಕು ಅಂದರೆ ಸ್ವಲ್ಪ ಮಾಡಿ ಇಟ್ಕೋತೀನಿ ಹಿಂದಿನ ದಿನಾನೇ ಎಲ್ಲ. ಸೊ ಆಗ ಸ್ವಲ್ಪ ನನಗೆ ಈಸಿ ಆಗುತ್ತೆ. ಅವತ್ತು ದಿನಾನೇ ಈಗ ಸೊಪ್ಪು ಮಾಡಬೇಕು, ಬೆಳಗ್ಗೆ ಎದ್ದು ನಾನು ಸೊಪ್ಪು ಬಿಡಿಸ್ಕೊಂತ ಕೂತ್ಕೊಂಡ್ರೆ ಸೊಪ್ಪು ಸಾರು ಯಾವಾಗ ಮಾಡಲಿ, ಬಸ್ಸಾರು ಯಾವಾಗ ಮಾಡಲಿ, ಕರೆಕ್ಟಾ? ಅದಕ್ಕೇ ಯಾವಾಗಲೂ ಅಷ್ಟೇ ನನಗೆ ಎಸ್ಪೆಷಲಿ ಲೈಫ್ ಸ್ಟೈಲ್ ಮೇಲೆ ಡಿಪೆಂಡ್ ಆಗಿ ಕೆಲವು ವುಮೆನ್ಸ್ಗೆ ಮೀಲ್ ಪ್ರಿಪ್ರೇಷನ್ ಅನ್ನೋದು ಇಂಪಾರ್ಟೆಂಟು. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂದರೆ, ಯಾವತ್ತೂ ಓವರ್ ಬರ್ಡನ್ ಮಾಡ್ಕೊಳಕ್ಕೆ ಹೋಗಬೇಡಿ. ನಮಗೆ ನೆಕ್ಸ್ಟ್ ಕೆಲಸ ಮಾಡಬೇಕು ಅಂತಲೇ ಅನಿಸಲ್ಲ. ನಾನು ಪರ್ಸ್ನಲಿ ಅಂದ್ಕೊಂಡಿದ್ದೀನಿ, ನನ್ನನ್ನು ನಾನು ಮೋಟಿವೇಟ್ ಮಾಡಿಕೊಂಡು ಕೆಲವು ಸತಿ ಒಂದು 10 ಕೆಲಸ ಒಂದೇ ಸತಿ ಮಾಡ್ಕೊಂಡಿದ್ದೀನಿ ಬ್ರೇಕ್ ಇಲ್ದಂಗೆ ಅಂದರೆ ತುಂಬ ಸುಸ್ತಾಗುತ್ತೆ. ನೆಕ್ಸ್ಟು ವಿರಕ್ತಿ ಬಂದುಬಿಡುತ್ತೆ. ಅವರ್ಷನ್ ಅಂತಾರಲ್ಲ ಆ ಥರ, ನೆಕ್ಸ್ಟ್ ಯಾವ ಕೆಲಸನೂ ಮಾಡ್ಬೋದು ಅನ್ನೋದು ಕೋಪ ಬರ್ತಿರುತ್ತೆ. ಅದಕ್ಕೆ ನಾನು ಕಂಡುಕೊಂಡಿರೋದೇನು ಅಂದರೆ, ನಿಮ್ಗೆ ಇಷ್ಟ ಇಲ್ಲದೇ ಇದ್ದರೂ ಬ್ರೇಕ್ಸ್ನ ತೊಗೊಳ್ಳಿ. ಒಂದು ಪಾತ್ರೆ ತೊಳಿತೀರಾ, ಒಂದು 5 ನಿಮಿಷ ಕೂತ್ಕೊಳ್ಳಿ ನೀವು, ಪ್ಲೀಸ್ ಸ್ವಲ್ಪ ಬ್ರೇಕ್ ತೊಗೊಳ್ಳಿ. ಒಂದು 2 ಅವರ್ ಅಡುಗೆ ಮಾಡಿ ಬಂದಿರ್ತೀರಾ, ಸ್ವಲ್ಪ ಹೊತ್ತು ಬ್ರೇಕ್ ತೊಗೊಳ್ಳಿ. ನನಗೊಂದು ನಿದ್ದೆ ಮಾಡಿದ ತಕ್ಷಣ ಎಷ್ಟು ಎನರ್ಜಿ ಜಾಸ್ತಿ ಆಗುತ್ತೆ ಅಂದರೆ, ಕಾಲೇಜಿಂದ ಬಂದಿದ ತಕ್ಷಣ ಒಂದು 20 ನಿಮಿಷ ಮಲಗ್ತೀನಿ ನೋಡಿ, ಡಬಲ್ ನನಗೆ ಸೆಕೆಂಡ್ ಹಾಫ್ ಕೆಲಸ ಮಾಡೋಕ್ಕೆ ಅಷ್ಟೇ ಮೋಟಿವೇಶನ್ ಆಗಿರ್ತೀನಿ. ನೆಕ್ಸ್ಟ್ ಇಂಪಾರ್ಟೆಂಟ್ ಪಾಯಿಂಟ್, ಡಿಕ್ಲಟರ್ ಮಾಡ್ಕೊಳ್ಳಿ. ಮನೆಯಲ್ಲಿ ಅನಾವಶ್ಯಕ ವಸ್ತುಗಳಿದ್ದಷ್ಟು ಮನೇನ ಮೇಂಟೈನ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ನಾನು ಅದೇ ಅನ್ಕೋತಾ ಇದ್ದೀನಿ, ಈ ಪ್ರೆಸೆಂಟ್ ಮನೇಲಿ, ಈಗ ಹಳೆ ಮನೇಲಿ ಏನಿದೆಯೋ ಆ ಸಾಮಾನುಗಳಲ್ಲಿ ಅರ್ಧಕ್ಕರ್ಧ ಇಲ್ಲೇ ಬಿಟ್ಟು ಸ್ವಲ್ಪ ಮಾತ್ರ ಎತ್ಕೊಂಡು ಹೋಗ್ಬೇಕು ನಾನು ಆ ಮನೆಗೆ, ಯಾರಿಗಾನ ಯೂಸ್ ಆಗೋರಿಗೆ ಕೊಟ್ಬಿಡ್ಬೇಕು ಅಂತ ಅನಿಸ್ಬಿಟ್ಟಿದೆ. ಏಕೆಂದರೆ ಇದ್ದಷ್ಟು ನಾವು ಮೇಂಟೈನ್ ಮಾಡ್ತಾನೇ ಇರಬೇಕು. ನನಗೆ ಅದು ಕಷ್ಟ ಆಗಲ್ಲ. ನನ್ನ ಲೈಫ್ ಹೆಂಗಿದೆ, ನನ್ನ ಲೈಫ್ ಸ್ಟೈಲ್ ಹೆಂಗಿದೆ, ಅದ್ರ ಪ್ರಕಾರ ತಾನೇ ನಾನು ಮೇಂಟೈನ್ ಮಾಡ್ಕೊಂಡು ಹೋಗಿ ಸಾಧ್ಯ. ಮತ್ತೆಗೆ ವಯಸ್ಸಾಗಿದೆ, ಅವ್ರ ಮೇಲೆ ಡಿಪೆಂಡ್ ಆಗೋಕ್ಕಾಗಲ್ಲ. ಹಸ್ಬೆಂಡು ವರ್ಕಿಂಗು, ಈಗ ಮಕ್ಕಳು ಇನ್ನು ಹೈಯರ್ ಸ್ಟಡೀಸ್ ಆಗ್ತಾ ಅವರು ಓದ್ಕೋತಾ ಇರ್ತಾರೆ, ಅವ್ರ ಮೇಲೂ ಡಿಪೆಂಡ್ ಆಗೋಲ್ಲ. ಸೊ ನನ್ನ ಕೈಯಲ್ಲಿ ಏನಾಗುತ್ತೆ ಅಷ್ಟು ಮಾತ್ರನೇ ಮಾಡ್ಕೋಬೇಕು, ನಾನು ಅದ್ರ ಥರನೇ ಮೇಂಟೈನ್ ಮಾಡ್ಕೋಬೇಕು. ಸೊ ಮೇನಾಗಿ ಡಿಕ್ಲಟರ್ ಮಾಡ್ಕೊಳ್ಳಿ. ಕೆಲಸಕ್ಕೆ ಆದಷ್ಟು ಒಳ್ಳೆ ರೀತಿಯಲ್ಲಿ, ಒಳ್ಳೆ ಮಾತಿನಲ್ಲಿ ಎಲ್ಲರೂ ಇನ್ವಾಲ್ವ್ ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿ. ಆ್ಯಕ್ಚುಲಿ ನಮ್ಮ ಮನೇಲಿ ತುಂಬ ಹೆಲ್ಪ್ ಮಾಡ್ತಾರೆ. ನಮ್ಮ ಅತ್ತೆ ಆಗಿರ್ಬೋದು, ಹಸ್ಬೆಂಡ್ ಆಗಿರ್ಬೋದು, ಮಕ್ಕಳು, ಈವನ್ ಚಿಕ್ಕವಳು ಎಷ್ಟು ಹೆಲ್ಪ್ ಮಾಡ್ತಾರೆ. ನಾನು ಹೇಳ್ತೀನಿ, ನನಗೆ ಆಗ್ತಿಲ್ಲ, ಕೆಲವು ಸತಿ ಆಗಲ್ಲ, ನನಗೆ ತುಂಬ ಕೆಲಸ, ಹೊರಗಡೆನೂ ತುಂಬ ಕೆಲಸ ಆಗಿದೆ, ನನ್ನ ಕೈಲಿ ಆಗ್ತಿಲ್ಲ ಅಂದರೆ ಅವ್ರ ಜೊತೆ ಶೇರ್ ಮಾಡ್ಕೊಂಡಾಗ ತುಂಬಾ ಹೆಲ್ಪ್ ಮಾಡ್ತಾರೆ. ಆರ್ಡ್ರ್ ಮಾಡೋಕ್ಕಿಂತ ರಿಕ್ವೆಸ್ಟ್ ಮಾಡಿಕೊಂಡ್ರೆ ಎಷ್ಟೋ ಕೆಲಸಗಳು ಆಗುತ್ತೆ. ಕೆಲವರು ಆರ್ಡರ್ನ ರಿಸೀವ್ ಮಾಡ್ಕೊಳ್ಳಲ್ಲ, ಬರೀ ನಂದೇ ಟೆನ್ಷನ್ಗಳು, ಬರೀ ನಾನೇ ಮಾಡಬೇಕು ಹಾಗೆ ಹೀಗೆ ಅಂತ ಹೇಳ್ಕೊಳ್ಳೋ ಬದಲು ಸ್ವಲ್ಪ ನೀವು ಹೆಲ್ಪ್ ಮಾಡಿದ್ರೆ ಚೆನ್ನಾಗಿರುತ್ತೆ. ಹೇಳೋ ರೀತಿ ತುಂಬ ಮ್ಯಾಟ್ರ್ ಆಗುತ್ತೆ. ನೆಕ್ಸ್ಟು ಬ್ಯಾಲೆನ್ಸಿಂಗ್ ಮಾಡಬೇಕು ಅಂದರೆ ಬಡ್ಜೆಟ್ ಹಾಕ್ಕೊಳ್ಳಿ. ತಿಂಗಳ ಎಷ್ಟು ಖರ್ಚು ಮಾಡಬೇಕು, ಎಷ್ಟು ನಾನು ಖರ್ಚು ಮಾಡ್ತಾಯಿದ್ದೀನಿ, ಎಷ್ಟು ಸೇವಿಂಗ್ಸ್ ಮಾಡ್ಕೋಬೋದು, ತುಂಬಾ ಮ್ಯಾಟ್ರ್ ಆಗುತ್ತೆ. ಕ್ಲೀನಿಂಗ್ ರೊಟೀನ್ನ ಯಾವಾಗಲೂ ಬಿಡೋಕ್ಕೆ ಹೋಗಬೇಡಿ. ಯಾವಾಗಾರ ನಾವು ಕ್ಲೀನಿಂಗ್ ರೊಟೀನ್ನ ಬಿಟ್ಟಿದ್ದೀವಿ ಅಂದರೆ ನೆಕ್ಸ್ಟು ಬರ್ಡನ್ ಜಾಸ್ತಿ. ಒಂದು ವಾರದ್ದು ಕ್ಲೀನಿಂಗ್ ಮಾಡಿಲ್ಲ ಅಂದರೆ 2ನೇ ವಾರಕ್ಕೆ 2 ವಾರದ್ದು ಸೇರಿಸಿ ನಾವು ಮಾಡಬೇಕಾಗುತ್ತೆ, ಅದು ತುಂಬ ಕಷ್ಟ ಆಗುತ್ತೆ. ಎಕ್ಸಾಂಪಲ್ಲು, ಒಂದು ಹೊತ್ತು ಪಾತ್ರೆ ತೊಳೆದುಬಿಟ್ರೆ ಈಸಿ ಕೆಲಸ, 3 ಹೊತ್ತು ಗುಡ್ಡೆ ಹಾಕ್ಕೊಂಡು ಪಾತ್ರೆ ತೊಳೆದ್ರೆ ತುಂಬ ಕಷ್ಟ ಆಗುತ್ತೆ. ಸೊ ಆ ರೀತಿ ಓವರ್ ಬರ್ಡನ್ ಮಾಡೋಕ್ಕೆ ಹೋಗಬೇಡಿ. ನೆಕ್ಸ್ಟ್, ನನಗೆ ತುಂಬ ಕಮಿಟ್ಮೆಂಟ್ಸ್ ಇರೋದ್ರಿಂದ ಡಿಜಿಟಲ್ ಹೆಲ್ಪ್ ತೊಗೋತೀನಿ. ಅಲಾರಾಮ್ ಇಟ್ಕೋತೀನಿ, ಏನು ಮಾಡಬೇಕು ಇವತ್ತು ಅಂತ ಎಲ್ಲ ನೋಟ್ ಡೌನ್ ಮಾಡ್ಕೋತೀನಿ. ಏದಾನ ಫಂಕ್ಷನ್ ಇದೆ ಅಂದರೆ ಕ್ಯಾಲೆಂಡರಲ್ಲಿ ನೋಟ್ ಡೌನ್ ಮಾಡ್ಕೋತೀನಿ, ಏನೇನು ಖರ್ಚು ಮಾಡ್ಕೊಂಡಿದ್ದೀನಿ. ಒಂದು ಆ್ಯಪ್ ನಾನು ಹೇಳಿದ್ದೀನಲ್ಲ, ಮನಿ ಮ್ಯಾನೇಜರ್ ಅಂತ, ಅದರಲ್ಲೆಲ್ಲ ಸ್ಟೋರ್ ಮಾಡ್ಕೋತೀನಿ. ಎಲ್ಲ ಡಿಜಿಟಲೈಸ್ ಆಗಿದೆ, ವರ್ಲ್ಡೇ ಎಲ್ಲ ಡಿಜಿಟಲೈಸ್ ಆಗಿದೆ. ಸೊ ಅದನ್ನೆಲ್ಲ ಯೂಸ್ ಮಾಡಿಕೊಂಡು ನಾನು ಯಾವ ರೀತಿ ಲೈಫ್ನ ನಡೆಸ್ಕೊಂಡು ಹೋಗ್ತಾಯಿದ್ದೀನಿ, ಮನಿ ಮ್ಯಾನೇಜ್ಮೆಂಟ್ ಯಾವ ರೀತಿ ಮಾಡ್ಕೊಂಡಿದ್ದೀನಿ, ನಾನು ಎಷ್ಟು ಖುಷಿಯಾಗಿ, ನೆಮ್ಮದಿಯಾಗಿ, ಆರೋಗ್ಯವಾಗಿದ್ದೀನಿ, ಪ್ರತಿಯೊಂದು, ಇವನ್ ನಮ್ಮ ಪೀರಿಯಡ್ಸ್ ಡೇಟು ಎಲ್ಲನೂ ಬರೆದಿಟ್ಟಿರ್ತೀನಿ. ಯಾಕೆಂದರೆ ನಮಗೆ ನೆನ್ಪಿಟ್ಕೊಳ್ಳೋಷ್ಟು ಅಷ್ಟೊಂದೆಲ್ಲ ಫ್ರೀ ಆಗಿರಲ್ಲ. ಸೊ ಪ್ರತಿಯೊಂದೂ ಪೀರಿಯಡ್ಸ್ ಯಾವಾಗ ಆಗ್ತೀವಿ ಅದೆಲ್ಲನೂ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಗೊತ್ತಾ. ನಾವು ಕರೆಕ್ಟಾಗಿ ಹೆಲ್ದಿಯಾಗಿ ಇದ್ದೀವಾ ಅಂತ ನೋಡ್ಕೊಳ್ಳೋಕ್ಕೆ ಅದೊಂದು ಎಲ್ಲನೂ ಮಾನಿಟರ್ ಮಾಡ್ಕೊಂಡು ಬರ್ಕೊಂಡಿರಬೇಕು. ನಾವು ಎಷ್ಟು ಖರ್ಚು ಮಾಡ್ತಿದ್ದೀವಿ, ನಮ್ಮ ಹೆಲ್ತ್ ಯಾವಾಗ, ನನ್ನ HB ಎಷ್ಟಿದೆ. ಯಾಕೆಂದರೆ ನಾನು ಹೇಳ್ತೀನಲ್ಲ, ನನ್ನ ಬಾಡಿನೇ ನಮ್ಮ ರಾ ಮೆಟೀರಿಯಲು. ಸೊ ನಾವು ನೆಮ್ಮದಿಯಾಗಿರಬೇಕು ಅಂದರೆ ಹೆಲ್ದಿಯಾಗಿರೋದು ತುಂಬ ಇಂಪಾರ್ಟೆಂಟು. ಸೊ ರೆಗ್ಯುಲರಾಗಿ ಬ್ರೇಕ್ಸ್ ತೊಗೊಳ್ಳಿ. ಯಾಕೆಂದರೆ ಒಂದು ವಾರಕ್ಕೆ, ಈಗ ರಜಾ ಬಂತು, ಈಗ ನಾನು ಕಾಯ್ತಾ ಇದ್ದೀನಿ, ರಜಾ ಬಂದಿದ ತಕ್ಷಣ ನಮ್ಮ ಅಮ್ಮನ ಮನೆಗೆ ಹೋಗ್ತೀನಿ, ರಿಲೇಟಿವ್ಸ್ ಮನೆಗೆ ಹೋಗೋದು, ನಮಗೆ ಇಷ್ಟ ಆಗಿರೋರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು. ಇದರಿಂದ ಏನಾಗುತ್ತೆ ಅಂದರೆ ಎನರ್ಜಿ ಬೂಸ್ಟ್ ಆಗುತ್ತೆ, ರಿಜುನಿವೇಟ್ ಆಗುತ್ತೆ, ಆರಾಮಾಗಿ ನೆಕ್ಸ್ಟ್ ಲೈಫ್ನ ಲೀಡ್ ಮಾಡ್ಬೋದು. ಸೊ ಇದೆಲ್ಲ ಟೆಕ್ನಿಕ್ ಎಲ್ಲನೂ ಗೊತ್ತಿರಬೇಕು, ಒಂದನ್ನು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಇಲ್ಲ ಲೈಫು ತುಂಬ ಬರ್ಡನ್ ಆಗುತ್ತೆ.
ಇದನ್ನೆಲ್ಲ ಯೂಸ್ ಮಾಡಿಕೊಂಡು ಆರಾಮಾಗಿ ಲೈಫ್ನ ಲೀಡ್ ಮಾಡಿ. ಟೆನ್ಷನ್ ಮಾಡ್ಕೋಬೇಡಿ. ನಾವು ಅನ್ಕೋತೀವಿ ನನಗೇನಕ್ಕೆ ಕಷ್ಟ ಅಂತ. ಯಾವಾಗಲೂ ನಮಗಿಂತ ತುಂಬ ಕಷ್ಟಪಡೋರು ಇರ್ತಾರೆ. ಅವ್ರನ್ನ ನೋಡಿ ನಾವು ಖುಷಿಯಾಗಿರಬೇಕು, ನಾವು ನೆಮ್ಮದಿಯಾಗಿರ್ಬೇಕು. ಅಟ್ಲೀಸ್ಟ್ ದೇವ್ರು ನಮ್ಗೆ ಇಷ್ಟೆಲ್ಲ ನೆಮ್ಮದಿ ಕೊಟ್ಟಿದ್ದಾನಲ್ಲ ಅಂತ ಯಾವಾಗಲೂ ಒಂದು ಫುಲ್ಫಿಲ್ಮೆಂಟ್ ಲೈಫ್, ಸ್ಯಾಟಿಸ್ಫೈಡ್ ಲೈಫ್ನ ಲೀಡ್ ಮಾಡೋದು ತುಂಬ ಇಂಪಾರ್ಟೆಂಟು. ಸೊ ಇವರು ನಮ್ಮ ಹಸ್ಬೆಂಡ್ ಅಕ್ಕನ ಮಕ್ಕಳು ಇಬ್ಬರೂ ಇವರು ಬಂದಿದ್ದರು. ಮತ್ತು ಅದು ಬ್ಲೂ ಕಲರ್ ಮತ್ತು ವೈಟ್ ಕಲರ್ ಡ್ರೆಸ್ ಬಂದು ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ ಕೊಟ್ಟಿದ್ದು. ಇದು ಚೆನ್ನಾಗಿದೆ, ನಂಗೆ ತುಂಬ ಇಷ್ಟ ಆಯಿತು ಈ ಡ್ರೆಸ್ಸು. ಅದು ನಾನು ತಂದಿದ್ದು ಆ್ಯಕ್ಚುಲಿ ಸ್ವಲ್ಪ ಟೈಟ್ ಇತ್ತು, ಅದನ್ನು ರಿಟರ್ನ್ ಮಾಡಬೇಕು ಮತ್ತು ಅದನ್ನು ಇನ್ನೂ ತರಬೇಕು. ಸೊ ಈ ರೆಸಿಪೀಸ್ ಎಲ್ಲ ಮಾಡಿದ್ದೆ. ಸೊ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಫ್ರೆಂಡ್ಸ್. ಇಷ್ಟ ಆಗಿದೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಹೇಳ್ತಾ ಇದ್ದೀನಲ್ಲ, ಲೈಫ್ನ ಲೀಡ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಲೈಫ್ನ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಲೈಫ್ನ ಲೀಡ್ ಮಾಡೋದು ಇಂಪಾರ್ಟೆಂಟು. ಬ್ಯಾಲೆನ್ಸ್ ಮಾಡಿಕೊಂಡು ಲೈಫ್ನ ಲೀಡ್ ಮಾಡಿದ್ರೆ ಮಾತ್ರ ನಮಗೆ ಒಂದು ನೆಮ್ಮದಿ, ಖುಷಿ ಎಲ್ಲ ಸಿಗೋಕ್ಕೆ ಸಾಧ್ಯ. ಅದು ಲೇಡೀಸ್ಗೆ ಕಮಿಟ್ಮೆಂಟ್ಸ್ ಜಾಸ್ತಿ ಆಗಿದ್ದಾಗ ನಮಗೆ ಕ್ಲಾರಿಟಿ ಇರಬೇಕು ಲೈಫಲ್ಲಿ ಹೇಗೆ ಲೈಫ್ನ ನಡೆಸಬೇಕು ಅಂತ. ಸೊ ನಮಸ್ಕಾರ ಫ್ರೆಂಡ್ಸ್. ಈ ರೀತಿನ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ಒಳ್ಳೆ ಕಂಟೆಂಟ್ ಜೊತೆ ನಾನು ಮುಂದೆ ಇರ್ತೀನಿ. ನಮಸ್ಕಾರ.